ಅಣ್ಣೂರು ಸೂರ್ಯ ಚಂದ್ರ ಇರುವ ತನಕ ರಾಜಣ್ಣನ ಕೀರ್ತಿ ಅಜರಾಮರವಾಗಿರುತ್ತದೆ. ಇಡೀ ಕರ್ನಾಟಕದ ಏನು ಇವತ್ತು 7 ಕೋಟಿ ಕನ್ನಡಿಗರಿದ್ದೀವಿ, ನಾವು ಸಂಭ್ರಮ ಪಡ್ತಾ ಇದ್ದೀವಿ. ಇವತ್ತು ಅಂಥ ಮಹಾನ್ ವ್ಯಕ್ತಿ ಆದರ್ಶಗಳನ್ನ ಮೈಗೂಡಿಸ್ಕೊಂಡಿದ್ದೀವಿ. ಜ್ವಾಲಾಮುಖಿ ಚಿತ್ರ ನೋಡಿ ನಾನು ಪತ್ರಕರ್ತ ಆದೆ. ಇವತ್ತು ನಾನು ಪ್ರಜೆಗಳ ಪ್ರಭು ಪತ್ರಿಕೆ ನಡೆಸ್ತಾ ಇದ್ದೀನಿ. ಮೇಯರ್ ಮುತ್ತಣ್ಣ ಚಿತ್ರ ನೋಡಿ ನಾನು ಜನಪ್ರತಿನಿಧಿ ಆದೆ. ನಮ್ಮ ಶ್ರೀಮತಿಯವರು ಭಾಗ್ಯ ಚೌಡರಾಜ್ ಅಂತ ಜನಪ್ರತಿನಿಧಿ ಆದೆ. ಯಾಕೆಂದರೆ ಮೇಯರ್ ಮುತ್ತಣ್ಣ ಚಿತ್ರದಲ್ಲಿ ಅವರು ಏನು ಒಂದು ಕುಗ್ರಾಮನ ಮಾದರಿಯಾಗಿ ಬೆಂಗಳೂರು ಮಹಾನಗರ ಪಾಲಿಕೆನ ಮಾದರಿ ಮಾಡ್ತಾರೆ. ಆ ಥರ ನಾವು ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಮಾಡಿದ್ವಿ. ಮತ್ತು ನಾಡು ನುಡಿಗೆ ಅವ್ರ ಹೋರಾಟಗಳನ್ನ ಮಾಡ್ಕೊಂಡಂಗೆ ನಾವು ನಾಡು ನುಡಿಗೆ ಸಮರ್ಪಕವಾಗಿದ್ದೀವಿ. ಅಣ್ಣವ್ರನ್ನ ನೋಡಿದ್ದೀವಿ, ಭೇಟಿ ಮಾಡಿದ್ದೀವಿ. ಜೊತೆ ಒಳಗೆ ಅವ್ರು ಸಿಹಿ ತಿನ್ನಿಸ್ಕೊಂಡಿರೋ ಒಂದು ಸಂಭ್ರಮ ಇವತ್ತು ನಮ್ಮ ಜೊತೆ ಒಳಗೆ ಇದ್ದಾರೆ, ಮುಂದಕ್ಕೂ ಇರ್ತಾರೆ. ಅವರ ಆದರ್ಶಗಳನ್ನ ಮೈಗೂಡಿಸ್ಕೊಳ್ಳೋಣ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಸರ್, ನೀವು ತುಂಬ ಸರಿ ಅವ್ರನ್ನ ಭೇಟಿಯಾಗಿದ್ದೀರಾ, ನೋಡಿದ್ದೀರಾ ಅಂತ ಇದ್ದೀರಾ. ಅವರ ವ್ಯಕ್ತಿತ್ವದಿಂದ ನೀವು ಏನನ್ನ ಕಲಿತ್ರಿ ಅಂತ? ಸರ್, ಅದೇ ಹೇಳಿದ್ನಲ್ಲ, ಇವತ್ತು ನೋಡಿ ಅವರು ಆಚೆಗಡೆ ಬಂದರು ಒಂದು ಗಣೇಶನ ದೇವ್ರಿತ್ತು, ಇವತ್ತು ಇದೆ ಸದಾಶಿವನಗರದಲ್ಲಿ. ಯಾರೇ ಬಂದರೂ ಹೋಗಿ ದಬ ಅಂತ ಕಾಲಿಗೆ ಬಿದ್ದುಬಿಡ್ತಾಯಿದ್ರು ಅಪ್ಪಾಜಿಯವ್ರಿಗೆ. ಅವರು ಶಿರಷ್ಟಾಂಗವಾಗಿ ಹೋಗಿ ನಮಸ್ಕಾರ ಮಾಡ್ತಾಯಿದ್ರು ಗಣೇಶನ ದೇವಸ್ಥಾನಕ್ಕೆ. ಅಪ್ಪಾಜಿಗೆ ನಾವು ಹೋಗಿ ಸರಳವಾಗಿ ಆ ಶಿರಷ್ಟಾಂಗ ನಮಸ್ಕಾರ ಮಾಡೋದನ್ನು ಕಲಿತೆ ನಾನು.